ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಫ್ಲಾಟ್ಸ್ ಮಾಡಬೇಕು ಅಂತಿರೋರು ಅಥವಾ ಫ್ಲಾಟ್ನ ಯಾರು ಹುಡುಕ್ತಾ ಇದ್ದೀರಾ, ಅಥವಾ ನೀವೇನಾದ್ರು ಪ್ರಾಪರ್ಟಿನ ಏನಾದ್ರು ತಗೋಬೇಕು, ಮೆಟ್ರೋ ಸಿಟಿಲಿ ಅಥವಾ ಎಲ್ಲರೂ ಬೇರೆ ಸಿಟಿಲಿ ತಗೋಬೇಕು ಅಂತಿದ್ದರೆ ಹೇಗೆ ಅದನ್ನು ನೀವು ವಿತೌಟ್ ಹೋಮ್ ಲೋನ್ ಹೇಗೆ ಮ್ಯಾನೇಜ್ ಮಾಡ್ಬೋದು, ಅದನ್ನು ಯಾವ ಥರ ನೀವು ಬುಕ್ ಮಾಡಿದರೆ ಎಷ್ಟೆಷ್ಟು ಮನಿ ಬರುತ್ತೆ, ಯಾವ ಥರ ನೀವು ಅದನ್ನು ಲೆಸ್ ಹೋಮ್ ಲೋನ್ನ ಯಾವ ಥರ ತೊಗೊಳೋದು, ಅಥವಾ ವಿತೌಟ್ ಹೋಮ್ ಲೋನ್ನೇ ಇಲ್ಲದೇ ಇರೋ ಥರ ನೀವು ಫ್ಲಾಟನ್ನು ಯಾವ ಥರ ತೊಗೋಬೋದು ಅನ್ನೋದೊಂದು ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಇದನ್ನು ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಮತ್ತು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ವೀಕ್ಷಕರೇ. ಈಗ ತುಂಬ ಜನಗಳದ ಕನಸು ನಾನೊಂದು ಎಲ್ಲರೂ ಮನೆ ತೊಗೋಬೇಕು ಅನ್ನೋದೊಂದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಾನು ಏನೇ ಮಾಡಲಿ ಫಸ್ಟ್ ಮನೆ ಮಾಡ್ಕೋಬೇಕು, ಅದಾದಮೇಲೆ ಪ್ರಾಪರ್ಟಿ ತೊಗೋಬೇಕು, ಏನೇ ಒಂದು ಕನಸುಗಳಿರ್ತವೆ. ಹಾಗೆ ತುಂಬ ಜನಗಳಿಗೆ ಇದು ಹೋಮ್ ಬೇರೆ ಥರ ಪ್ರಾಪರ್ಟಿ ತೊಗೊಳ್ಬೇಕಾ, ಅಥವಾ ಸೈಟ್ ತೊಗೋಬೇಕಾ, ಅಥವಾ ನಾನು ಫ್ಲ್ಯಾಟ್ ಪರ್ಚೇಸ್ ಮಾಡಬೇಕಾ, ಸೈಟಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಅದೇ ಥರ ನಾನು ಪ್ರತಿಯೊಂದು ಸೀರೀಸ್ ಆಫ್ ಇದನ್ನು ಮಾಡ್ತಾ ಹೋಗಿದ್ದೀನಿ ವೀಕ್ಷಕರೇ. ನಮಗಿರೋವಂಥ ನಾಲೆಡ್ಜು, ನಾನು ತಿಳ್ಕೊಂಡಿರೋದು, ಅಥವಾ ನಾವು ಫ್ಲ್ಯಾಟಲ್ಲಿ ಇರೋದು, ನಾವು ಪ್ರಾಪರ್ಟಿ ಏನೇನು ಇದಿರುತ್ತೆ ಪ್ರತಿಯೊಂದು ಡೀಟೇಲ್ಸ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಈಗ ನೀವೇನಾದರೂ ತುಂಬ ಜನ ಫ್ಲ್ಯಾಟನ್ನ ಇಷ್ಟಪಡ್ತಾರೆ. ಏನಕ್ಕೆ ಅಂದರೆ ಅವ್ರದ್ದು ಇವೊಂದು 2000, 3000, 4000 ಅವ್ರದ್ದು ಇದು ಮೇಂಟೆನೆನ್ಸ್ ಕಾಸ್ಟ್ ಬಂದ್ರೂ ಅವ್ರ ಲೈಫ್ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ವೀಕ್ಷಕರು. ಏನಕ್ಕೆ ಅಂದರೆ ಒಬ್ಬೊಬ್ಬರು ತುಂಬ ಶೋಭಾ ಅಪಾರ್ಟ್ಮೆಂಟ್ ಆಗಲಿ, ಪ್ರೆಸ್ಟೀಜ್ ಆಗಲಿ, ಈಗ ಬಿಗ್ ಇದರಲ್ಲೆಲ್ಲವ ಅವ್ರದ್ದು ಲ್ಯಾಂಡೇ ಒಂದು 20 acres, 30 acres, 5 acres ಮೇಲೆ 10 acres, 30 acres ಆ ಥರ ಎಲ್ಲ ಇರುತ್ತೆ. ಅವರು ತುಂಬ ಬಿಗ್ ಒಂದು 15 floor, 16 floor, 20 floor ಆ ಥರ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಬಟ್ ಆ ಚಿಲ್ಡ್ರನ್ಸಿಗೆ ಮತ್ತು ಅಮ್ಯುನಿಟೀಸ್ ಎಲ್ಲ ಪ್ರೊವೈಡ್ ಮಾಡೋದು, ಅವ್ರದ್ದು ಸೆಕ್ಯೂರಿಟಿ, ನೀವು ಯಾರೇ ಒಬ್ಬರನ್ನ ಬಿಟ್ಟು ಹೋದ್ರೂ ಏನು ಪ್ರಾಬ್ಲಮ್ ಇರಲ್ಲ. ಮತ್ತು ಎಲ್ಲ ಇಂಡಿವಿಜುವಲ್ ವಾಲ್ ಥರ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಈಗೆಲ್ಲ ನೋಡಿಕೊಂಡು ಡಿಫ್ರೆಂಟ್ ಆಗಿರುತ್ತವೆ. ನಿಮ್ಮದು ಲೈಫ್ ಸ್ಟೈಲ್ ಥರನೇ ಈಗೆಲ್ಲ ತುಂಬ ಇಂಪ್ರೂವ್ ಆಗಿದೆ. ಒಂದೊಂದು ಕಾಮನ್ ವಾಲ್ಸ್ಗಳಿರಲ್ಲ, ಏನೋ ತುಂಬಾ ಅಷ್ಟು ಚೆನ್ನಾಗೆಲ್ಲ ಇದು ಮಾಡಿರ್ತಾರೆ. ಈಗ ತುಂಬ ಸ್ಮಾಲ್ ಬಿಲ್ಡರ್ಸು ಇರ್ತಾರೆ. ಈಗ 2 acres, 1.5 acres ಅದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಬೇಕಾದ್ರೂ ತೊಗೋಬೋದು. ಹೇಗೆ ನೀವು ಅದನ್ನು ತೊಗೊಬೋದು, ಈಗ ಯಾವ ಥರ ಅಂದರೆ, ಈಗ ಬೆಂಗಳೂರು ಸೌತು, ನಾರ್ತು ಎಲ್ಲ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ನೀವು ವೆಸ್ಟು ಆ ಥರ ಎಲ್ಲರಿಂದ ನಾರ್ತ್ ಸೈಡಲ್ಲೆಲ್ಲ ಪ್ರತಿಯೊಂದು ಸೈಡಲ್ಲಿ ಹೋದ್ರೂ ನಿಮಗೆಲ್ಲ ಈ ಫ್ಲ್ಯಾಟ್ ತೊಗೋಬೇಕು ಅಂದ್ರೆ ಒಂದು 60, 70, 80 ಲಕ್ಷನೇ ಬೇಕೇ ಬೇಕು. ಈಗ ಹೆಚ್ಚೆ ಅದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, ಪೊಸಿಷನ್ ಸ್ಟಾರ್ಟ್ ಆಗಿದೆ ಅಂದಾಗ ನಿಮಗದು ಜಾಸ್ತಿ ಇರುತ್ತೆ. ಈಗೇನಾದ್ರು ನೀವು ಈಗೆಲ್ಲ ಕನ್ಸ್ಟ್ರಕ್ಷನಲ್ಲೂ ಇರ್ತವೆ. ಈಗ ಪ್ರತಿಯೊಂದು ಈಗೇನಾದ್ರು ನೀವು ಹೋಮ್ ಲೋನ್ ಬೇಡ ಅಂದರೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರುತ್ತಲ್ಲ ಆ ವರ್ಷ ಸ್ಟಾರ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಅಂದರೆ ನಿಮಗೆ ಆಲ್ಮೋಸ್ಟ್ ಅದು 3 years ಬೇಕೇ ಆಗುತ್ತೆ. 3 years ಕಂಪ್ಲೀಟ್ ಆಗಬೇಕು ಆ ಪ್ರಾಜೆಕ್ಟು. 3 years ಕಂಪ್ಲೀಟ್ ಆಗಬೇಕು ಅಂದಾಗ ಅದಕ್ಕೆ ಎಷ್ಟಿರುತ್ತೆ ಅಂದರೆ, ನೀವು ಆಲ್ರೆಡಿ ಪ್ರಾಜೆಕ್ಟ್ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದಾಗ ಒಂದು 2 BHಗೆ ಒಂದು 60 lakhs ಇತ್ತು ಅಂದ್ಕೊಳ್ಳಿ. ಈಗ ಈ ವರ್ಷ 2024, 2025 ಇತ್ತು ಅಂದ್ಕೊಳ್ಳಿ. ಈಗ 60 ಇರುತ್ತೆ. ಅದು 3 years ಆಗೋ ಹೊತ್ತಿಗೆ ನಿಮಗೆ ಅದು 3 years ಆಗೋ ಹೊತ್ತಿಗೆ 90 lakh ಆಗಿರುತ್ತೆ. ಓಕೆ, ಆವಾಗ ಯಾರು ತಗೋಬೇಕು ಅಂದಾಗ 90 lakh ಅಥವಾ 80 ಅಂದ್ಕೊಳ್ಳಿ. 3 years ಆಗೋ ಹೊತ್ತಿಗೆ 80 lakhs ಆಗಿರುತ್ತೆ. 80 to 90 ಬಂದಿರುತ್ತೆ ಅವಾಗ ತೊಗೋಬೇಕು ಅಂದರೆ. ಈಗ ನೀವು ಸ್ಟಾರ್ಟಿಂಗೇ ತೊಗೊಂಡಿದ್ರೆ 60 lakh ಈಗ 60 lakh 2 BHಗೆ ಬುಕ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ. ಒಂದು ಬುಕ್ ಮಾಡ್ಕೊಂಡ ತಕ್ಷಣ ಅವ್ರು ಏನು ಮಾಡ್ತಾರೆ, ನಿಮ್ಮ ಹತ್ರ ಒಂದು 10 lakhs ಥರ 10 lakh ಅಡ್ವಾನ್ಸ್ 1 lakh ತೊಗೊಂಡು ಅದಾದಮೇಲೆ ಒಂದು ಅಥವಾ ಸ್ಟಾರ್ಟಿಂಗ್ ಇದರಲ್ಲಿ 10 lakh ಮಾತ್ರ ಪೇ ಮಾಡೋಕ್ಕೆ ಹೇಳ್ತಾರೆ. ಆ 10 lakh ಆಲ್ಮೋಸ್ಟ್ ಎಲ್ಲ ಹುಡುಕ್ಬೇಕು ಅಂತಿದ್ದಾರೆ ಒಂದು 4-5 ಲಕ್ಷನಾದ್ರು ಅವ್ರ ಹತ್ರ ಇಟ್ಕೊಂಡಿರ್ತಾರೆ ದುಡ್ಡು. ಆಗ ಇಟ್ಕೊಂಡ್ಬಿಟ್ಟು ನೀವೇನಾದ್ರು ಇನ್ನೊಂದು 4-5 ಲಕ್ಷ ಅಡ್ಜಸ್ಟ್ ಮಾಡಿಕೊಂಡು, ಅಥವಾ ಎಲ್ಲರೂ ಚಿಕ್ಕದಾಗಿ ಒಂದು ಪರ್ಸ್ನಲ್ ಲೋನ್ ಇದನ್ನೇ ತೊಗೊಂಡ್ರು, ಒಂದು ವರ್ಷಕ್ಕೊಂದು ಲೋನ್ ತೊಗೊಂಡ್ರು ಒಂದು 4-5 ಲಕ್ಷ 10 lakhs ಕೊಟ್ಬಿಟ್ಟು ಬಿಟ್ಬಿಟ್ರೆ ನೀವು ಇನ್ನೂ 1 year ತನಕ 1.5 year ತನಕ ನಿಮ್ದೇನು ಇದಿರಲ್ಲ. ಮತ್ತು ನಿಮಗೆ ಪ್ರತಿ ಮಂತು ನೀವು ಅದನ್ನು ಅವರಿಗೆ ಇದು ಮಾಡ್ತೀವಿ. ಯಾವ ಥರ ಕೊಡ್ತಾರೆ, ನೀವು ಈಗ ನಾರ್ಮಲಿ ಹೋಮ್ ಲೋನ್ EMI ಕಟ್ತಾ ಹೋಗ್ತೀರಲ್ಲ, EMI ಕಟ್ತಾ ಹೋಗ್ತಿರಲ್ಲ, ಅದೇ ಥರ ನೀವು ಈ ಥರ EMIನ ನೀವು ಅವ್ರದ್ದು ಪ್ರಾಜೆಕ್ಟಿಗೆ ಅದನ್ನು ಇದು ಮಾಡ್ತಾ ಹೋಗ್ಬೋದು. ಅವರಿಗೇನೆ ಇದು ಮಾಡ್ತಾ ಹೋಗ್ಬೋದು. ಇಷ್ಟು ಲೆಚ್ಚೆ ಈಗ ಒಂದು 50,000 ನಿಮ್ಮೊಂದು ಬರ್ತಾ ಅಂದರೆ ಒಂದು 30-40 ಸಾವಿರ ರೂಪಾಯಿ ನೀವು ಡೈರೆಕ್ಟ್ ಎವ್ರಿ ಮಂತ್ ನೀವು ಕಟ್ತಾ ಹೋಗ್ತಾ ಇದ್ದರೆ ನೀವು. ಓಕೆ, ಇದರಲ್ಲಿ ನೋಡಿ, ಇದರಲ್ಲಿ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಈ ಥರ ಬ್ಯಾಂಕ್ ಲೋನಿಗೆ ಕಟ್ಬಿಟ್ಟು ಇಂಟ್ರೆಸ್ಟ್ ಅಂತ ಏನಿರಲ್ಲ. ಫುಲ್ ಅಮೌಂಟು ಅಷ್ಟು ಹೋಗ್ತಾ ಇರುತ್ತೆ ಅವರಿಗೆ. ಈಗ 3 years ಈ ಥರ ಹೋಗ್ತಾ ಇರುತ್ತೆ. ಅದಲ್ಲದೆ ನೀವು ಲಾಸ್ಟ್ ಫಿನಿಶಿಂಗ್ ಬರುತ್ತಲ್ಲ ಅವಾಗ 3rd yearಗೆ, ಆವಾಗ ನಿಮಗೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಫುಲ್ ಅಮೌಂಟ್ನ ಕೇಳೋದವರು. ಫುಲ್ ಅಮೌಂಟು ಇದು ಮಾಡ್ತಾರೆ. ಅಷ್ಟೊತ್ತಿಗೆ ನೀವು 2 years ನೀವು ಕಟ್ತಾ ಬಂದಿದ್ರೆ ಆಲ್ಮೋಸ್ಟ್ ಒಂದು 40,000 ಕಟ್ತಾ ಬಂದಿದ್ರೆ ಒಂದು ವರ್ಷಕ್ಕೆ 48 ಇಷ್ಟು ಆಯಿತು ನೋಡ್ಕೊಳ್ಳಿ. ಒಂದು ಇದಕ್ಕೆ
ಒಂದು ವರ್ಷಕ್ಕೆ ನೀವು ಒಂದು 18 4.5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಕಟ್ಟಿರ್ತೀರ. ಅದಾದ 5 ಲಕ್ಷ ಆದಮೇಲೆ ಮತ್ತು ನೆಕ್ಸ್ಟ್ ಇಯರ್ಗೆ ಒಂದು 10 ಲಕ್ಷ ಅಲ್ಲೇ ಹೋಯ್ತು. ಹತ್ತತ್ತು 20 ಲಕ್ಷ ರೂಪಾಯಿ 2 ವರ್ಷ ಆಗೋ ಹೊತ್ತಿಗೆ ಇದಾಗಿರುತ್ತೆ, 20 ಲಕ್ಷ ರೂಪಾಯಿ ಇರುತ್ತೆ. 3ನೇ ವರ್ಷಕ್ಕೆ ನೀವು ಇದು ಬರೋ ಹೊತ್ತಿಗೆ ಪ್ರಾಪರ್ಟಿ ಇದು ಬರೋ ಹೊತ್ತಿಗೆ ಇನ್ನೊಂದು 1 ವರ್ಷ ಇರುತ್ತಲ್ವ, ಅಲ್ಲಿಗೊಂದು 30 ಲಕ್ಷ ರೂಪಾಯಿ ನೀವು ಆಲ್ಮೋಸ್ಟ್ ತೀರ್ಸೇ ಬಿಟ್ಟಿರ್ತೀರ ಒಂದು ಫ್ಲ್ಯಾಟ್ನೇ ತಗೊಳ್ಳೋ ಹೊತ್ತಿಗೆ. ಇನ್ನೊಂದು 30 ಲ್ಯಾಕ್ಸ್ ಇರುತ್ತೆ. ಆ 30 ಲ್ಯಾಕ್ಸಲ್ಲಿ ಒಂದು 20 ಲ್ಯಾಕ್ಸ್ಗಳು ಬಂದ್ಬಿಟ್ಟು 20 ಲ್ಯಾಕ್ಸ್ ಮಾತ್ರ ನೀವು ಪೇ ಮಾಡೋ ಥರ ಇರುತ್ತೆ. ಆ ಪೇ ಮಾಡೋ ಥರ ಇರುತ್ತೆ. ಅದರಲ್ಲಿ ಒಂದು ನೀವು ಏನೊಂದು 10 to 15 ಮಾತ್ರ ಲೋನಿಗೆ ಹೋಗ್ಬೋದು, ಅಥವಾ 20 ಲ್ಯಾಕ್ಸ್ಗೆ ಲೋನಿಗೆ ಹೋಗ್ಬೋದು. ಆವಾಗ ನಿಮಗೆ ಈಸಿಲಿ ಫುಲ್ಲಲ್ಲಿ ಸಿಗುತ್ತೆ. ಈಗ ನೀವೇನಾದರೂ ಸ್ಟಾರ್ಟಿಂಗಲ್ಲಿ ಈಗ ಕಂಪ್ಲೀಷನ್ ಆದಮೇಲೆ ಫಸ್ಟ್ ಟೈಮಲ್ಲಿ ನೀವು ಹೋಗ್ಬಿಟ್ಟು ಸ್ಟಾರ್ಟ್ಸಿದೆ 80 ಲ್ಯಾಕ್ಸಿಗೆ ಅಂದಾಗ ನಿಮಗೆ ಬ್ಯಾಂಕಿಗೆ ಹೋದಾಗ ಡೈರೆಕ್ಟಾಗಿ ನಿಮಗೆ ಬರೀ ಒಂದು 50 to 60 ಲ್ಯಾಕ್ ಮಾತ್ರ ಸಿಗುತ್ತೆ. ಅದು ಬೇಸ್ಡ್ ಆನ್ ಯುವರ್ ಸ್ಯಾಲ್ರಿ, ಮತ್ತು ನೀವು ಯಾರು ಇಬ್ಬರು ವೈಫ್ ಆ್ಯಂಡ್ ಹಸ್ಬೆಂಡ್ ವರ್ಕ್ ಮಾಡ್ತಿದ್ದೀರಾ ಮತ್ತು ಅದರಲ್ಲಿ ಎಷ್ಟು ಸ್ಯಾಲ್ರಿ ಬರ್ತದೆ, 2 ಲ್ಯಾಕ್ಸ್ ಬರ್ತಿದ್ರೆ ಮಾತ್ರ ನಿಮಗೆ ಎಷ್ಟು ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ಅಷ್ಟನ್ನು ಕೊಡಲ್ಲ. ಅಷ್ಟು ಕೊಡೋದು 40 ಲ್ಯಾಕ್ಸು 30 ಲ್ಯಾಕ್ಸ್ ಕೊಟ್ಬಿಡ್ತಾರೆ. ಆವಾಗ ನೀವು ಇನ್ನೂ 40 ಲ್ಯಾಕ್ಸ್ ಇದು ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಅಂಡರ್ ಕನ್ಸ್ಟ್ರಕ್ಷನ್ನು ಮತ್ತು ಪ್ರಾಜೆಕ್ಟ್ ಸ್ಟಾರ್ಟಲ್ಲಿದ್ದರೆ, ಅಂಡರ್ ಕನ್ಸ್ಟ್ರಕ್ಷನ್ ಇದ್ದರೂ 1 to 2 ಇಯರ್ಸ್ ಇದ್ರೂ ಇದೂ ಬೆಸ್ಟು. ಈ ಟೈಮಲ್ಲಿ ತೊಗೊಳೋದು ಬೆಸ್ಟು, ಈ ಟೈಮಲ್ಲಿ ತೊಗೊಳೋದು ಬೆಸ್ಟು. ಕನ್ಸ್ಟ್ರಕ್ಟ್ ಆದಮೇಲೆ ತೊಗೊಳ್ತೀನಿ ಅಂದರೆ ಯಾರಾದರೂ 2.5 ಲ್ಯಾಕ್ಸು ಸ್ಯಾಲ್ರಿ ಬರ್ತಾಯಿದ್ದು ಅವ್ರದ್ದು ಬರ್ತಾ ಇದ್ದರೆ ಮಾತ್ರ ಅವ್ರು ಹೋಗಿ ಮತ್ತೆ ಲೋನ್ ತೊಗೊಂಡು ಮಾಡ್ತಾ ಇರ್ಬೋದು. ಈಗ ತುಂಬ ಜನಗಳೆಲ್ಲ ಇಟ್ಕೊಂಡಿರ್ತಾರೆ, ಅವರು ಅದರ ಪ್ರಾಪರ್ಟಿ ಅದು ಇದು ಏನಾದ್ರು ಇದು ಮಾಡಿರ್ತಾರೆ. ಆ ಥರ ತಗೊಳಕ್ಕೆ ಹೋದಾಗ ಕನ್ಸ್ಟ್ರಕ್ಟೆಡ್ ಏನಾಗಿ ಹೆಂಗಿರಬೇಕು ಅಂದರೆ ಯಾರು ವರ್ಕಿಂಗ್ ಪೀಪಲ್, ಹಸ್ಬೆಂಡ್ ವೈಫ್ ಬೋತ್ ವರ್ಕ್ ಮಾಡ್ತಿದ್ದಾರೆ, ಒಂದು 2-3 ಲ್ಯಾಕ್ಸ್ ಬರ್ತಾ ಇದೆ ಇಬ್ಬರಿಗೂ ಅಂದಾಗ ಇದನ್ನು ಇದು ಮಾಡ್ಬೋದು. ಏನಕ್ಕೆ ಅಂದರೆ ಅವರೆಲ್ಲ 2 ಲ್ಯಾಕ್ಸ್ 3 ಲ್ಯಾಕ್ಸ್ ಬರ್ತಾಯಿದೆ ಅಂದರೆ ಅವರೆಲ್ಲ 80, 90, 1 ಲ್ಯಾಕ್ 1 crore ಇದ್ರೂ ಅವ್ರು ತೊಗೊಳ್ತಾರೆ ಫ್ಲ್ಯಾಟ್ಸ್ನ. ಬಟ್ ತುಂಬ ಜನ ಮಿಡಲ್ ಕ್ಲಾಸ್ ಪೀಪಲ್ ಏನು ಮಾಡ್ತಾರೆ, ಇದನ್ನು ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋದು ಕಲ್ಕೊಬೇಕು. ಈಗ 3 ಇಯರ್ಸ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಯಾವುದೇ ಒಂದು ಬಿಲ್ಡರ್ಸ್ ಹತ್ರ ಹೋದ್ರೂ, ದೊಡ್ಡ ಬಿಲ್ಡಿಂಗ್ ಹತ್ರ ಹೋದ್ರೂ ನೀವು ಅದನ್ನು ಕ್ಲೀನಾಗಿ ಅನಲೈಸ್ ಮಾಡಿಬಿಟ್ಟು ಇಷ್ಟು ತಗೊಂಡ್ರೆ ಇದಾಗುತ್ತೆ ಪ್ರತಿಯೊಂದನ್ನು ಅನಲೈಸ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡಿದರೆ ವಿತೌಟ್ ಹೋಮ್ ಲೋನು ಲೆಸ್ ಇದ್ದು ವಿತೌಟ್ ಹೋಮ್ ಲೋನ್ ಇಲ್ದನೂ ಇದು ಮಾಡ್ಕೋಬೋದು. ಯಾಕೆಂದರೆ ನೀವು 1 ಲ್ಯಾಕ್ ಸ್ಯಾಲ್ರಿ ಬರ್ತಿದೆ ಅಂದರೆ ಒಂದು 60ರಿಂದ 70ರಿಂದ ನೀನು ಪರ್ ಮಂತೇ ನಾನು ಅವಾಗಲೇ ಕೊಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವರಿಗೆ ಬಿಲ್ಡರ್ಸಿಗೆ ಅಂದರೆ ಅದನ್ನು ಒಳ್ಳೆಯದು. ಆವಾಗಲೇ ಫುಲ್ ಕ್ಲಿಯರ್ ಆಗೋ ಆಗುತ್ತೆ. ಹಾಗೆ ಪ್ರತಿಯೊಂದು ನೀವು ಪ್ಲಾನ್ ಮಾಡ್ಕೊತಾ ಬಂದರೆ ಇದರಲ್ಲಿ ನೀವು ವಿತೌಟ್ ಇದ್ರ ಹೋಮ್ ಲೋನು ಅಥವಾ ಒಂದು 10-15 ಲ್ಯಾಕ್ 20 ಲ್ಯಾಕ್ ಹೋಮ್ ಲೋನ್ ತೊಗೊಂಡ್ರೆ ಒಂದು ಮಿನಿಮಮ್ 4 ಇಯರ್ಸಲ್ಲಿ ನೀವು ಅದನ್ನು ಹೋಮ್ ಲೋನ್ ಎಲ್ಲ ಫುಲ್ ಕ್ಲಿಯರ್ ಮಾಡ್ಕೊಬೋದು. ನಿಮಗೊಂದು ಸ್ವಂತ ಇದಿರುತ್ತೆ, ಅಲ್ಲೋಗಿ ಪ್ರತಿಯೊಂದು ಆಟಾಡೋಕ್ಕೆ ಕಿಡ್ಸಿಗೆಲ್ಲವ ಒಂಥರ ಅವ್ರದ್ದು ಲೈಫ್ ಸ್ಟೈಲ್ ಕಿಡ್ಸ್ಗಳದ್ದೆಲ್ಲವ ನೀವು ಅಲೋನ್ ಹೋಮ್ ಇದರಲ್ಲಿ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಅಲ್ಲಿ ಇದರಲ್ಲಿ ಯಾವ್ದಾದ್ರು ಒಂದು ನೀವು ಒಂದು ಸೈಟ್ ತೊಗೊಂಡು ಅಲ್ಲೆಲ್ಲ ಲೇಔಟ್ಗಳಲ್ಲಿ ಹೋಗಿ ಮಾಡಿಕೊಂಡು ಅಲ್ಲಿ ಒಂಥರ ಅವ್ರದ್ದು ಅಷ್ಟು ಇದಿರಲ್ಲ. ಇಲ್ಲಿ ಏನಿರುತ್ತೆ ತುಂಬ ಅಮ್ಯುನಿಟೀಸು, ತುಂಬ ಅವ್ರ ಆ್ಯಕ್ಟಿವಿಟೀಸು, ಬಿಲ್ಡಿಂಗು, ಅದು ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತಾರೆ, ಕಿಡ್ಸಿಗೆಲ್ಲ ಅರೇಂಜ್ಮೆಂಟ್ ಮಾಡ್ತಾನೆ ಇರ್ತಾರೆ. ಅವ್ರದ್ದು ಒಂಥರ ಸೆಕ್ಯೂರಿಟಿ ಇರುತ್ತೆ, ಎಲ್ಲ ಸೇಫ್ಟಿನೆಸ್ ಇರುತ್ತೆ, ಪ್ರತಿಯೊಂದು ಇರೋದ್ರಿಂದ ಪ್ರತಿಯೊಬ್ಬರು ಹೋಗಿ ಈಗೆಲ್ಲ ಲೈಫ್ ಸ್ಟೈಲೆಲ್ಲ ಹೇಗಾಗಿದೆ ಅಂದರೆ ಒಂದು ಆರಾಮಾಗಿ ಇದು ಮಾಡಿಕೊಂಡು ಎಲ್ಲ ಸೆಕ್ಯೂರ್ ಆಗಿರೋ ಥರ ಇದೆಲ್ಲ ಥಿಂಕ್ ಮಾಡ್ಕೊತಾರೆ. ಎಲ್ಲ ಪ್ರಾಪರ್ಟಿ ಇದು ಮಾಡ್ಕೊಳೋದು ನಮ್ಮ ಓನಾಗಿರಬೇಕು, ಪ್ರಾಪರ್ಟಿ ಹಾಕಬೇಕು, ಪ್ರಾಪರ್ಟಿ ಮಾಡಬೇಕು ಅಂತ. ಈಗ ನೀವು ಇದು ತೊಗೊಂಡ್ರೂ 50 ಇಯರ್ಸ್ ಇರುತ್ತೆ, ನೀವೊಂದು ಜಾಗ ತೊಗೊಂಡ್ರೂ ಸೈಟ್ ತೊಗೊಂಡ್ರೂ 50 ಇಯರ್ಸ್ ಇರುತ್ತೆ. 50 ಇಯರ್ಸ್ ನೀವಿರ್ತೀರಾ, ನೀವು ಹೋಗಿರ್ತೀರಾ, ನಾವು ಹೋಗಿರ್ತೀವಿ, ಯಾರೋ ಬಂದ್ಬಿಟ್ಟು ಯೂಸ್ ಮಾಡ್ಕೊತಾರೆ. ಇದರಲ್ಲೂ ಅನ್ಡಿವೈಡೆಡ್ ಶೇರ್ ಬರುತ್ತೆ. ಇದರಲ್ಲಿ ಈಗ ಅದೊಂದು ವಿಡಿಯೋ ಮಾಡ್ತೀನಿ, ಅನ್ಡಿವೈಡೆಡ್ ಶೇರ್. ಈ ಥರ ಫ್ಲ್ಯಾಟಲ್ಲಿ ಯಾವ ಥರ ಶೇರ್ ಬರುತ್ತೆ, ಹೋಮಲ್ಲಿ ಯಾವ ಥರ ನಿಮಗೆ ಸೈಟ್ಸ್ ಇಂಡಿವಿಜುವಲ್ ಹೌಸಸಲ್ಲಿ ಯಾವ ಥರ ನಿಮಗೆ ಶೇರ್ ಸಿಗುತ್ತೆ, ಯಾವುದು ಬೆನಿಫಿಟ್ಸ್ ಯಾವ ಥರ ಇದೆ ಅನ್ನೋದೊಂದು ಇನ್ನೊಂದು ವಿಡಿಯೋ ಶೇರ್ ಮಾಡ್ತೀನಿ ವೀಕ್ಷಕರೇ. ಈ ವಿಡಿಯೋದಲ್ಲಿ ಯಾವ ಥರ ನೀವು ಮ್ಯಾನೇಜ್ ಮಾಡ್ಬೋದು ಇದನ್ನು ಹೋಮ್ ಲೋನ್ ತೊಗೋಬೇಕಾದ್ರೆ, ಆ ಥರ ನಾನು ಪ್ರತಿಯೊಂದು ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಾಗ, ಪ್ರಾಜೆಕ್ಟ್ ಸ್ಟಾರ್ಟಲ್ಲಿ ಇದ್ದಾಗ ಯಾವ ಥರ ತೊಗೊಂಡ್ರೆ ನೀವು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅನ್ನೋದೊಂದು ಸ್ಮಾಲಾಗಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡೋಣ ಅಂತ. ನೀವು ಮ್ಯಾನೇಜ್ ಮಾಡ್ಕೊಬೋದು ಯಾವ ಥರ ಅಂತ. ಯಾವುದೇ ಬಿಲ್ಡರ್ ಹತ್ರ ಹೋದಾಗ ತುಂಬ ಇದಿರುತ್ತೆ, ನೀವು ಚೆಕ್ ಮಾಡೋದು. ಇದು ತುಂಬ ಹೋಮ್ ಆ್ಯಪ್ಗಳಲ್ಲಿ, ಹೋಮ್ ವೆಬ್ಸೈಟ್ಗಳು ಅವೆಲ್ಲ ತುಂಬಾ ಇದ್ದಾವೆ. ವೆಬ್ಸೈಟ್ಗಳಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಯಾವ್ಯಾವ ಅಂಡರ್ ಕನ್ಸ್ಟ್ರಕ್ಟಲ್ಲಿದ್ದಾವೆ, ಯಾವ ಪೊಸಿಷನ್ ಸ್ಟಾರ್ಟ್ ಆಗಿದ್ದಾವೆ, ಯಾವುದು 1 ಇಯರ್ ಆಲ್ರೆಡಿ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಕನ್ಸ್ಟ್ರಕ್ಟ್ ಆಗಿರೋವು, ಪ್ರಾಜೆಕ್ಟ್ ಸ್ಟಾರ್ಟ್ ಯಾವ್ಯಾವ ಇದ್ದಾವೆ, ಪ್ರತಿಯೊಂದು ಡೀಟೇಲ್ಸು ಎಲ್ಲ ನಿಮ್ಗೆ ಈಸಿಲಿ ಸಿಕ್ಬಿಡುತ್ತೆ. ನೀವೇನಾದ್ರು ಹುಡುಕಬೇಕು ಅಂದರೆ ಈಗೆಲ್ಲ ಪ್ರತಿಯೊಂದು ಈ ಒಂದು ವಾಟ್ಸಪ್ ಮೆಸೇಜಲ್ಲಿ ಡೈಲಿ ಒಂದು 100 ಬರ್ತಾ ಇರುತ್ತೆ. ನೀವು ಯಾರು ರಿಜಿಸ್ಟರ್ ಆಗಿದ್ರೆ ಆ್ಯಪಿಗೆ, ಹೋಮ್ ಆ್ಯಪಿಗೆ ಎಲ್ಲರೂ ರಿಜಿಸ್ಟರ್ ಆಗಿಬಿಟ್ಟಿದ್ರೆ ಮತ್ತು ಇವೆಲ್ಲ ನೋಡ್ಕೊಳ್ಳಿ. ಪ್ರತಿಯೊಂದು ನೀವು ಬಿಫೋರ್ ಇದು ಮಾಡೋಕ್ಕೆ ಅವ್ರದ್ದು ಪ್ಲ್ಯಾನ್ ಇರುತ್ತೆ ಮತ್ತು ಅವ್ರ ಎಕ್ಸ್ಪೆರಿಮೆಂಟ್ ಟೀಮ್ ಇರ್ತವೆ, ಪ್ರತಿಯೊಂದು ಡಾಕ್ಯುಮೆಂಟ್ಸು ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಆದಮೇಲೆ ಯಾವ್ಯಾವ ಥರ ಡ್ರೈನೇಜ್ ಸಿಸ್ಟಮ್, ಯಾವ ಥರ ಬೋರ್ವೆಲ್, ಎಷ್ಟು ಬೋರ್ವೆಲ್ಸ್ ಇದ್ದಾವೆ, ಏರಿಯಾ ಲ್ಯಾಂಡು, ಯಾವುದು ಬ್ಯಾಂಕ್ ಫಂಡೆಡ್ ಮಾಡಿದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅವ್ರದ್ದು ಇಲ್ಲಿ ತನಕವ, ಮತ್ತು ಯಾವುದು ಪೊಸಿಷನ್ ಯಾವ ಡೇಟಿಗೆ ಅವ್ರ ಪೊಸಿಷನ್ ಕೊಟ್ಟಿದ್ದಾರೆ, ಅಲ್ಲಿ ಡೇಟಿಗೆ ಕೊಡ್ತಿದ್ರೆ ಏನು ಮಾಡ್ತಾರೆ,
ಪ್ರತಿಯೊಂದು ಅವರು ಪ್ರತಿಯೊಂದು ಡೀಟೇಲ್ಸು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಮತ್ತು ನೀವು ಅದಾದಮೇಲೆ ನಿಮಗೆ 3 ಇಯರ್ಸ್ ಟೈಮ್ ಇರುತ್ತೆ. ನೀವು ಕ್ಲೀನಾಗಿ ವೆರಿಫಿಕೇಷನ್ ಮಾಡಿ ಯಾರು ಫ್ಲಾಟ್ ತಗೊಂಡಿರೋರ ಹತ್ರ ಅಥವಾ ತುಂಬ ಜನ ನಿಮಗೆ ಪರಿಚಯ ಇರೋರ ಹತ್ರನೂ ಕ್ಲೀನಾಗಿ ವೆರಿಫಿಕೇಷನ್ ಮಾಡಿಕೊಂಡು 3 ಇಯರ್ಸಿಗೆ ನೀವು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ವಿತೌಟ್ ಎನಿ ಲೋನು ಅಥವಾ ಇದು ಜಾಸ್ತಿ ಲೋನ್ ಇಲ್ದೇ ಹ್ಯಾಪಿಲಿ ನೀವು ಮೂವ್ ಆಗ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ, ಎಲ್ಲರಿಗೂ ಲೈಕ್ ಆಗುತ್ತೆ ಅಂತ. ಇನ್ನೊಂದು ಸೀರೀಸಲ್ಲಿ ಡಿಫ್ರೆಂಟಾಗಿ ಇದನ್ನೇ ಸೀರೀಸ್ ಮಾಡ್ತಾ ಹೋಗ್ತಿದ್ದೀನಿ ವೀಕ್ಷಕರೇ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅನಿಸುತ್ತೆ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಬಾಯ್.